ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಗೋ ಜೀವನ ನಡೀತಾ ಇತ್ತು, ಆದರೆ ಲಾಸ್ ಆಗಿ ಆ ಕಂಪ್ನಿನೇ ಮುಚ್ಚೋಯ್ತು. ಹಾಗೆ ನನ್ನ ಕೆಲಸನೂ ಹೋಯಿತು. ಬೆಂಗಳೂರಲ್ಲಿ ಜೀವನ ಸಾಗಿಸೋದು ಎಷ್ಟು ಕಷ್ಟ ಅಂತ ಗೊತ್ತಲ್ಲ. ತುಂಬ ಖರ್ಚು. ತಿಂಗಳ ಸಂಬಳ ಬಂದಿಲ್ಲ ಅಂದರೆ ದಾರಿನೇ ತೋಚಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ಕುಶಾಲನಗರಕ್ಕೆ ಹೋಗಿ ಅಲ್ಲೇ ಸೆಟ್ಲಾಗೋಣ ಅಂತ ಅನ್ಕೋತಾ ಇದ್ದೆ. ಅಲ್ಲಿ ನಿಮ್ಮ ಕಾಫಿ ಎಸ್ಟೇಟು, ಫ್ಯಾಕ್ಟ್ರಿ ಎಲ್ಲ ಇದೆಯಲ್ಲ, ಅಲ್ಲಿ ನನಗೇನಾದರೂ ಒಂದು ಕೆಲಸ ಸಿಕ್ಕಿದ್ರೆ ತುಂಬ ಸಹಾಯ ಆಗ್ತಿತ್ತು. ಅದನ್ನೇ ಕೇಳೋಣ ಅಂತ ಬಂದಿತ್ತು. ಹಾಂ, ಏನಾದರೂ ವ್ಯವಸ್ಥೆ ಮಾಡೋಣ. ನಿಮ್ಮ ಗಂಡ ಅವ್ರೇನು ಮಾಡ್ತಿದ್ದಾರೆ? ಅವ್ರ ಹಾಸಿಗೆ ಹಿಡಿದು 2 ವರ್ಷ ಆಯಿತು. ಎಲ್ಲನೂ ನಾನೇ ನೋಡ್ಕೋಬೇಕು, ನಾನೇ ದುಡ್ದು ಮನೆಯೂ ನಡೆಸ್ಬೇಕು. ಅಲ್ಲ ಕಾವೇರಿ, ನಿನ್ನ ಲೈಫಲ್ಲಿ ಇಷ್ಟೆಲ್ಲ ಆಯಿತು, ನೀನು ಯಾಕೆ ಮುಂಚೆನೇ ನಾನು ಕಾಲ್ ಮಾಡಿಲ್ಲ? ಅದು ಆ ಥರ ಹೇಳ್ಕೊಳಕ್ಕಾಗಿಲ್ಲ. ಏನೋ ಒಂಥರ ಮುಚ್ಕರ, ಅದಕ್ಕೆ ಕಾಲ್ ಮಾಡಿಲ್ಲ. ನನಗೆ ಅರ್ಥ ಆಗುತ್ತೆ. ಎನಿವೇಸ್, ಈಗಲಾದರೂ ಒಬ್ಳು ಫ್ರೆಂಡ್ ಇದ್ದಾಳೆ ಅಂತ ನೆನಪಿಸ್ಕೊಂಡು ಕಾಲ್ ಮಾಡಿ ಬಂದಿದೆಯಲ್ಲ, ಅಷ್ಟು ಸಾಕು. ನೀನು ಚಿಂತೆ ಮಾಡಬೇಡ, ನಾನು ಗೌತಮ್ ಅವ್ರ ಹತ್ರ ಮಾತಾಡ್ತೀನಿ. ಸರಿ, ನಾನಿನ್ನು ಹೊರಡ್ತೀನಿ. ಮಗುನ ಪಕ್ಕದ ಮನೇಲಿ ಬಿಟ್ಟು ಬಂದಿದ್ದೀನಿ, ಲೇಟ್ ಆಗಿದೆ ಅದಕ್ಕೆ. ನಿನ್ ಮಗು ಆಗಿದ್ಯಾ? ಇಷ್ಟು ಖುಷಿ ವಿಚಾರ ಈಗ ಹೇಳ್ತಿದ್ಯಾ ನೀನು ನನಗೆ? ಅಲ್ಲ, ಸ್ವಲ್ಪ ವರ್ಷಗಳ ಹಿಂದೆ ಕಾಲ್ ಮಾಡಿದಾಗ ಮಕ್ಕಳಾಗಲ್ಲ, ಏನೋ ಸಮಸ್ಯೆ ಇದೆ ಅಂತ ಡಾಕ್ಟರ್ ಹೇಳಿದ್ರು ಅಂತ ಹೇಳಿದೆಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ಎಲ್ಲ ಸಾಲ್ವ್ ಆಯ್ತಾ? ಮಗು ಅಂದರೆ ಸ್ವಂತದ್ದೇನಲ್ಲ, ದತ್ತು ತಗೊಂಡಿರೋದು. ಈಗ ಅದ್ರ ಜವಾಬ್ದಾರಿನೂ ನನ್ನ ಹೆಗಲ ಮೇಲಿದೆ. ಅದ್ರ ಭವಿಷ್ಯನೂ ನೋಡ್ಬೇಕಲ್ವಾ. ನೀನು ವರಿ ಮಾಡ್ಕೋಬೇಡ. ಎನಿವೇಸ್, ಏನು ಮಗು, ಎಷ್ಟು ವರ್ಷ ಆಗಿದೆ? ಹೆಣ್ಮಗು. ಈಗ 3 ತಿಂಗಳು ತುಂಬಿದೆ. ಹಿಂದಿನ ತಿಂಗಳಷ್ಟೇ ದತ್ತು ತಗೊಂಡಿದ್ದು. ಮಗು ತುಂಬ ಮುದ್ದಾಗಿದೆ. ಸದ್ಯಕ್ಕೆ ನನ್ನ ಜೀವನದಲ್ಲಿ ಖುಷಿ ಕೊಡ್ತಾ ಇರೋದು ಅಂದರೆ ಆ ಮಗು ಒಂದೇ. ನಿಜ, ಮಕ್ಕಳಂದ್ರೇನೆ ಹಾಗೆ ಅಲ್ವಾ, ತುಂಬಾನೇ ಖುಷಿ ತರ್ತಾರೆ. ಮಗುನ ದತ್ತು ತಗೊಂಡು ಒಳ್ಳೆ ಕೆಲಸ ಮಾಡಿದೆ ನೀನು. ಮಗು ಬಂದಿರೋದ್ರಿಂದ ಜವಾಬ್ದಾರಿ ಬೇರೆ ಹೆಚ್ಚಾಗಿದೆ. ಇವ್ರ ಪರಿಸ್ಥಿತಿ ಬೇರೆ ಹೀಗಿದೆ. ಕೆಲಸ ಒಂದು ಸಿಕ್ಕಿದ್ರೆ ತುಂಬ ಸಹಾಯ ಆಗುತ್ತೆ ಭೂಮಿಕಾ. ನಾನು ಹೇಳಿದ್ನಲ್ಲ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ನಾನು ಗೌತಮ್ ಅವ್ರ ಹತ್ರ ಮಾತಾಡಿ ಕುಶಾಲನಗರದಲ್ಲೇ ನಿನ್ಗೊಂದು ಕೆಲಸ ಸಿಗೋ ಹಾಗೆ ಮಾಡ್ತೀನಿ. ಎಲ್ಲಿಗೆ ಹೋಗಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಅವ್ರ ಹತ್ರ ಮಾತಾಡಿದ್ಮೇಲೆ ನಾನು ನಿಂಗೆ ಕಾಲ್ ಮಾಡಿ ತಿಳಿಸ್ತೀನಿ, ಸರಿನಾ? ಇವಾಗ ಸಮಾಧಾನ ಆಗ್ತಿದೆ. ತುಂಬ ಕುಗ್ಗೋಗಿದ್ದೆ, ಜೀವನ ಹೀಗಾಗಿದೆಯಲ್ಲ ಅಂತ. ಈಗ ನಿನ್ನ ಹತ್ರ ಬಂದು ಮಾತಾಡಿದೆ ಅಲ್ವಾ, ನಿನ್ನ ಧೈರ್ಯ ಹೇಳಿದ್ಮೇಲೆ ಈಗ ನಿರಾಳ ಅನ್ನಿಸ್ತಾ ಇದೆ. ಅಷ್ಟಾದರೆ ಸಾಕು. ನೀನು ಯಾವಾಗಲೂ ಖುಷಿಯಾಗಿ ಆರಾಮಾಗಿರ್ಬೇಕು, ಅದೇ ನನಗೆ ಬೇಕಾಗಿರೋದು. ಥ್ಯಾಂಕ್ ಯು. ನೋಡು, ಈ ಥ್ಯಾಂಕ್ಸ್ ಹೇಳೋ ಫಾರ್ಮಾಲಿಟೀಸ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಥ್ಯಾಂಕ್ಸ್ ಹೇಳಲೇಬೇಕು ಅಂದರೆ ಕೆಲಸ ಸಿಕ್ಕಿದ್ಮೇಲೆ ಗೌತಮ್ ಅವ್ರಿಗೆ ಹೇಳು. ಇದೆಲ್ಲ ಅವ್ರ ಹೆಸರಲ್ಲೇ ಆಗ್ತಿರೋದು. ನಂದೇನೂ ಇಲ್ಲಮ್ಮ, ನಾನು ಏನೇ ಇದ್ರು ಮೀಡಿಯೇಟ್ರ್ ಅಷ್ಟೇ. ನಮ್ಮ ಲೆವೆಲ್ ಯಾವಾಗಲೂ. ಅದಕ್ಕೆ ಇಬ್ಬರು ಕರಿತಾ ಇದ್ದಾನೆ. ಹಾಂ, ಬಂದೆ. ಸರಿ, ಬಾ, ಒಳಗೆ ಹೋಗೋಣ. ಬೇಡ, ನೀನು ಬ್ಯುಸಿ ಇರ್ತೀಯಾ, ನೀನು ಹೋಗು. ನಾನು ಇನ್ನೊಂದಿನ ಬರ್ತೀನಿ, ನಾನು ಹೊರಡ್ತೀನಿ. ಒಂದೇ ನಿಮಿಷ ವೆಯ್ಟ್ ಮಾಡ್ತೀಯಾ? ಒಂದೇ ನಿಮಿಷ ಇರು, ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಾ? ಎಲ್ಲಿ ಹೋಗ್ಬೇಡ, ಇರು. ಎಲ್ಲಿ ಹೋದವ್ರು ಹೋಗೇ ಬಿಟ್ರಲ್ಲ? ಅದು ನನ್ನ ಫ್ರೆಂಡ್ ಕಾವೇರಿ ಬಂದಿದ್ದಾಳೆ. ಅವನು ಇಲ್ಲಿಗೆ ಕರೆಯುತ್ತಾನೆ. ನಾನು ಕರೆದೆ, ಬಟ್ ಅವಳಿಗೆ ಇಲ್ಲಿ ಬರೋದಕ್ಕೆ ಮುಚ್ಕರ, ಅದಕ್ಕೆ ನಾನು ಒತ್ತಾಯ ಮಾಡಕ್ ಹೋಗಿಲ್ಲ. ನಾನು ಅವಳನ್ನ ಕಳಿಸ್ಕೊಟ್ಟು ಬರಲಾ? ಹಾ, ಅರ್ಥ ಮುಂದಿನ ವರ್ಷ ಸಾರಿ, ಲೇಟ್ ಆಗೋಯ್ತು. ತಗೋ. ಐ ಆಮ್ ಸಾರಿ. ಇದನ್ನೆಲ್ಲ ಎಲ್ಲಂದ್ರೆ ಹಂಗೆ ಕೊಡಂಗಿಲ್ಲ, ಬಟ್ ನೀನು ಒಳಗೆ ಬರ್ತಿಲ್ವೇ, ನನ್ನ ಹತ್ರ ಬೇರೆ ಆಪ್ಷನ್ ಇರಲಿಲ್ಲ. ತಗೋ ಪ್ಲೀಸ್. ಏನಕ್ಕಿದೆಲ್ಲ? ಇವತ್ತು ನನ್ನ ಮಗುಗೂ 3 ತಿಂಗಳು ತುಂಬಿದೆ, ಅದಕ್ಕೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಹುಡುಗರೆ. ಬೇಡ ಅಂತ ಹೇಳ್ಬೇಡ ಪ್ಲೀಸ್. ತಗೋ.
ಕೇಳೋದಕ್ಕೆ ಮರ್ತೋದೆ, ನಿನ್ನ ಮಗುಗೆ ಏನಂತ ಹೆಸರಿಟ್ಟಿದ್ಯಾ? ಆಕಾಶ್. ಆಕಾಶ್ ದಿವಾನ್. ಚೆನ್ನಾಗಿದೆ. ಥ್ಯಾಂಕ್ ಯು. ನಿನ್ನ ಮಗು ಹೆಸರು? ನನ್ನ ಮಗುಗೆ ಇನ್ನೂ ಹೆಸರಿಟ್ಟಿಲ್ಲ. ನೀನೇ ಏನಾದರೂ ಒಂದು ಹೆಸರು ಹೇಳು, ಅದೇ ಹೆಸರಿಡ್ತೀನಿ. ನನಗೆ ನಕ್ಷತ್ರ ಅನ್ನೋ ಹೆಸರಿಷ್ಟ. ನಾನು ಗೌತಮ್ ಅವ್ರು ಮಾತಾಡ್ಕೊಂಡಿದ್ವಿ, ಹೆಣ್ಮಗು ಹುಟ್ಟಿದ್ರೆ ನಕ್ಷತ್ರ ಅಂತ ಹೆಸರಿಡೋಣ ಅಂತ. ನಕ್ಷತ್ರ ತುಂಬ ಚೆನ್ನಾಗಿದೆ. ನಿಜ ಹೇಳಬೇಕು ಅಂದರೆ ಒಂದು ರೀತಿಲಿ ಅವಳು ನನ್ನ ಪಾಲಿಗೆ ನಕ್ಷತ್ರ ಇದ್ದ ಹಾಗೆ. ಕತ್ಲೆ ತುಂಬಿರೋ ನನ್ನ ಜೀವನದಲ್ಲಿ ನಕ್ಷತ್ರ ಆಗಿ ಬಂದು ಬೆಳಕು ತುಂಬ್ತಾ ಇದ್ದಾಳೆ. ತುಂಬ ಚೆನ್ನಾಗಿದೆ ಈ ಹೆಸರು. ಇದೇ ಹೆಸರೇನಿಡ್ತೀನಿ. ಹಾಗೆ ಮಾಡು. ಆ್ಯಂಡ್ ಏನಿದು? ಮನೇಲಿ ಕನಕಾಭಿಷೇಕ ಮಾಡಿದ್ರು, ಅಜ್ಜಿ ಆಶೀರ್ವಾದ ಎಲ್ರಿಗೂ ಸಿಕ್ತು. ಇದನ್ನ ತಗೊಂಡು ಹೋಗಿ ನಕ್ಷತ್ರ ಕೈಯಲ್ಲಿಡು, ಅಜ್ಜಿ ಆಶೀರ್ವಾದ ಅವಳಿಗೂ ಸಿಗ್ಲಿ. ನಿನ್ ಮಗಳು ನನ್ನ ಮಗಳು ಇದ್ದಾಗೆ ಅಲ್ವಾ? ಸರಿ, ನಾನಿನ್ನು ಬರ್ತೀನಿ. ಹಾ, ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಥ್ಯಾಂಕ್ಸ್. ಭಾಗ್ಯಕ್ಕ, ನೀವು ಮಗು ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳಿ. ಭಾಗ್ಯತೆ, ಏಯ್ ಇದೇನ್ರಿ, ನೀವು ಹೇಳಿದ ತಕ್ಷಣ ಅಮ್ಮ ಸ್ಮೈಲ್ ಮಾಡ್ತಾ ಇದ್ದಾರೆ. ಬಾ, ನಿಮ್ಮಿಬ್ರು ಕೆಮಿಸ್ಟ್ರಿ ನೋಡಿದ್ರೆ ಭಾಳ ಖುಷಿ ಆಗತ್ರಿ. ಥ್ಯಾಂಕ್ ಯು, ನನ್ನ ಕೆಲಸನ ನೀವೇ ಮಾಡ್ತಾ ಇರೋದಕ್ಕೆ. ಏನ್ ಥ್ಯಾಂಕ್ಸ್ ಎಲ್ಲ ಹೇಳ್ಕೊಂಡು ನೀವು? ಅತ್ತೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ, ನಾನು ಅದನ್ನ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಎಲ್ಲ ನೀವೇ ಇಟ್ಕೊಳ್ಳಿ. ಆಯಿತು, ಥ್ಯಾಂಕ್ ಯು, ವಾಪಸ್ ತಗೋತಾ ಇದ್ದೀನಿ, ಕೊಡಿ. ಅಳಿಯಂದ್ರೆ, ಈಗ ಮಗು ಜೊತೆ ಎಲ್ಲಾರ್ದು ಒಂದು ಗ್ರೂಪ್ ಫೋಟೋ. ಹೌದು. ಹಾ, ಅಮೃತಧಾರೆ ನನ್ನೊಲವ ಅಮೃತಧಾರೆ.